ಹೇಳ್ತೇನೆ, ನಾನು ಬ್ರಹ್ಮನ ಮಗಳು. ಬ್ರಹ್ಮನ ಮಗಳು? ಮತ್ತೆ ನಾವೆಲ್ಲ ಯಾರ ಮಕ್ಕಳು? ನಮ್ಮನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮನೇ, ನಾವು ಬ್ರಹ್ಮನ ಮಕ್ಕಳೇ. ಎಲ್ಲಾ ಜೀವರಾಶಿಗಳ ಸೃಷ್ಟಿಗೆ ಕಾರಣೀಕರ್ತನಾದವ ಬ್ರಹ್ಮದೇವ. ಆದ್ರೆ ನಿನಗೂ ಬ್ರಹ್ಮದೇವರಿಗಿರುವ ಸಂಬಂಧದ ಹಾಗೆ ನನಗೂ ಬ್ರಹ್ಮದೇವರಿಗಲ್ಲ. ಮತ್ತೆ ಬ್ರಹ್ಮನಿಗೆ ನಾನು ನೇರ ಮಗಳು. ನೇರ ಮಗಳು? ಶಾರದಮ್ಮ ಹೆತ್ತಳೆ? ಯಾರು ಹೇಳಿದ್ದು? ಮತ್ತೆ ಬ್ರಹ್ಮ ಮಾನಸ ಪುತ್ರಿ ನಾನು. ಮನಸ್ಸಿನಲ್ಲೇ ಹುಟ್ಟಿಕೊಂಡೆ, ಸಂಕಲ್ಪದಲ್ಲೇ ಹುಟ್ಟಿದವನು ನಾನು. ಇಲ್ಲಪ್ಪ, ನಾನು ಹುಟ್ಟುವಾಗಲೇ ಇಷ್ಟು ಎತ್ತರಕ್ಕೆ ಹೀಗೆ ಇದ್ದೆ. ಇರ್ಲಿ ಹುಟ್ಟುವಾಗ ಸಂಕಲ್ಪದಿಂದ ಹುಟ್ಟಿದ್ರೆ ಅವರ ಸಂಕಲ್ಪಕ್ಕೆ ಅನುಗುಣವಾಗಿ ಹುಟ್ಟುತ್ತಾರೆ. ಹುಟ್ಟಿದಂತ ನನಗೆ ತ್ರಿಲೋಕ ಸುಂದರಿ ಎನ್ನುವಂತ ನಾಮಕರಣವನ್ನು ಮಾಡಿದ್ರು. ತ್ರಿಲೋಕ ಸುಂದರ? ತ್ರಿಲೋಕ ಸುಂದರ, ಹೌದಪ್ಪ. ವಿಶೇಷದ ಹೆಸರಲ್ಲ. ಯಾಕೆ ತ್ರಿಲೋಕ ಸುಂದರಿ? ಅಯ್ಯೋ, ನಿಮಗೆಲ್ಲ ದೊಡ್ಡ ವಿಷಯ, ನಮಗದು ಸಾಮಾನ್ಯ ವಿಷಯ. ನಮ್ಮ ಹಲವಾರು ಮನೆಗಳಲ್ಲಿ ಹಲವಾರು ಸುಂದರಿಯರನ್ನು ಕಂಡು ಅಭ್ಯಾಸ ಆದವರು. 10 ಮನೆಗಳಲ್ಲಿರುವ ಸುಂದರಿಯನ್ನೆಲ್ಲ ಒಗ್ಗೂಡಿಸಿ ಅವರಲ್ಲಿ ಒಬ್ಬಳು ಮನೆಗೆ ಸುಂದರಿ. ಆ ಮನೆಯಲ್ಲಿ ಒಂದು 10 ಮಂದಿ ಇದ್ರೆ ಅದರಲ್ಲಿ ಒಬ್ಬಳನ್ನು ಆಯ್ಕೆ ಮಾಡಿ ಆ ಮನೆಗೆ ಅವಳೇ ಸುಂದರಿ. 10 ಮನೆಗಳನ್ನು ಒಗ್ಗೂಡಿಸಿ ಆ ಗ್ರಾಮಸ್ಥರನ್ನೆಲ್ಲ ಒಗ್ಗೂಡಿಸಿ ಅವರಲ್ಲಿ ಯಾರು ಸುಂದರಿಯರು ಅಂತ ತೀರ್ಮಾನ ಮಾಡಿ ಗ್ರಾಮಕ್ಕೆ ಒಬ್ಬಳು ಸುಂದರಿ. ಗ್ರಾಮ ಸುಂದರಿ. ಗ್ರಾಮಗಳನ್ನೆಲ್ಲ ಒಗ್ಗೂಡಿಸಿ ದೇಶಕ್ಕೊಬ್ಬಳು ಸುಂದರಿ. ದೇಶ ಸುಂದರಿ. ಅದಕ್ಕಿಂತಲೂ ವಿಶೇಷವಾದ ಅರ್ಹತೆಯನ್ನು ಹೊಂದಿದ ಒಬ್ಬಳು ಸುಂದರಿ ಇದ್ದಾಳು. ಅವಳು ವಿಶ್ವ ಸುಂದರಿ. ವಿಶ್ವಕ್ಕೆ ಸುಂದರಿ ಅವಳು. ಹೌದು. ಆದರೆ ಅವಳಿಗಿರಬೇಕಾದ ಅರ್ಹತೆಯೊಂದು ಬೇರೆಯೇ ಇದೆ. ಚೆನ್ನಾಗಿ ಯೋಚನೆ ಮಾಡು. ಒಂದು ಕರವಸ್ತ್ರದಲ್ಲಿ 2 ಉಡುಗೆಯನ್ನು ಮಾಡಿ ಅದನ್ನು ಧರಿಸಿಕೊಂಡು ಸಾರ್ವಜನಿಕರಿಗೆ ಪ್ರದರ್ಶನ ಕೊಡುವವಳೇ ವಿಶ್ವಸುಂದರಿ. ಅಂತಹ ಅರ್ಹತೆಯನ್ನು ನಾನು ಮಾತ್ರ ಆಗಲ್ಲ, ಮೈ ತುಂಬ ವಸನ ಉಂಟು, ತ್ರಿಲೋಕ ಸುಂದರಿ ನಾನು. ಏನು ಈ ಕಡೆ ಸಾರಿ ಹುಟ್ಟಿದಂತ ನನಗೆ ಅಪ್ಪನಲ್ಲಿ ಕೇಳಿದೆ ಏನು ಉದ್ಯೋಗ ಅಂತ. ಏನು ಕೆಲಸ ಇಲ್ಲ ನಿನಗಂತ ಹೇಳಿದ್ರು. ಏನು ಕೆಲಸ ಇಲ್ಲದ್ರೆ ಇಲ್ಲಿ ಭೂಲೋಕದಲ್ಲಿ ಸ್ವೇಚ್ಛೆಯಿಂದ ತಿರುಗಾಟ ಮಾಡಿಕೊಂಡಿರುವುದೇ ನಿನ್ನ ಉದ್ಯೋಗ ಅಂತ ಹೇಳಿದ್ರು. ನಿನ್ನಪ್ಪ ಮಾಡಿದ ಮೊದಲನೇ ತಪ್ಪದು. ಯಾಕೆ? ಹೆಣ್ಣು ಮಕ್ಕಳಿಗೆ ಸ್ವೇಚ್ಛೆ ಕೊಡಬಾರ್ದು. ಯಾಕೆ ಕೊಡಬಾರ್ದು? ಸ್ವೇಚ್ಛೆಯಾಗಿ ಕೊಟ್ಟರೆ ತಿರುಗಾಡಿ ಕೆಡ್ತಾರೆ ಅವರು. ಯಾರು ಹೇಳಿದ್ದು? ಹೇಳಿದ್ದು ಗಂಡಸರೇ ಅಲ್ವಾ? ಹೌದು. ಹೆಣ್ಣು ಮಕ್ಕಳು ಯಾವಾಗ್ಲೂ ತಿರುಗಾಟದಲ್ಲೇ ಇರಬೇಕು. ಯಾಕಿರಬೇಕು? ಲೋಕಾನುಭವ ಆಗ್ತದೆ. ಲೋಕಾನುಭವ ಆದ್ರೆ ಚಿಂತಿಲ್ಲ, ದೇಹಾನುಭವ ಆಗಬಾರ್ದಲ್ಲ. ಹಾಗಲ್ಲ ಅನುಭವ ಆಗ್ಲಿಕ್ಕೆ ನಾನು ಸಾಮಾನ್ಯದವಳಲ್ಲ, ಬ್ರಹ್ಮ ಮಾನಸ ಪುತ್ರಿ, ಬ್ರಹ್ಮನ ಮಗಳು ನಾನು. ಹಾಗೆ ಸುತ್ತಾಡುತ್ತಾ ಇವನ ಪ್ರದೇಶವಾಗಿ ಬಂದಾಗ ನಿನ್ನನ್ನು ನಾನು ನೋಡಿದೆ. ನಿನ್ಗೆ ಯಾವಾಗ್ಲೂ ಹೀಗಾಗ್ತದ? ಇಲ್ಲ,
ಅದು ಯಾಕೆ ಈ ಬದಲಾವಣೆಗಳು? ಇವತ್ತು ನಿನಗೆ ಏನಾಗಿದೆ? ಹ. ಯಾರು ನೀನು? ಏನಾಗಿದೆ ನಿನಗೆ? ನನ್ನ ಪರಿಚಯಗಳನ್ನೆಲ್ಲ ಆಹಾ. ಅಯ್ಯೋ ಸೋತೆನು ಸ್ನೇಹಿತರ ಸೊಬಗಿನ ಪ್ರೀತಿಗಾಗಿ ಚದುರೆ ಸೊಬಗಿನ ಪ್ರೀತಿಗಾಗಿ ಚದುರೆ ಸೊಬಗಿನ ಪ್ರೀತಿಗಾಗಿ ಚದುರೆ ಚದುರೆ ಸೋತೆನು ನಿನ್ನೀತರ ಚೆಲುವಿಕೆಗೆ ನಮ್ಮನ್ನು